press the bell icon on the YouTube app and never miss another update. So next exercise 14.2, fourth main. X to the power of 4 minus y plus z whole to the power of 4. So we can write it as x square whole square minus y plus z whole to the power of 4 as y plus z square whole square. ಸೊ ಎಕ್ಸ್ ಪವರ್ 4 ನಾವು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಹೇಗೆ ಬರ್ತಿದ್ದೀವೋ ಅದೇ ಥರ ವೈ ಪ್ಲಸ್ ಝೆಡ್ ಟು ದಿ ಪವರ್ ಆಫ್ 4ನ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಆ್ಯಂಡ್ ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. A is x square, a plus b into a minus b. A is x square plus b is y plus z whole square. Y plus z whole square. One term ಆಯಿತು. A minus b. So a is x square minus b is y plus z whole square. So a plus b into a minus b. A is x square plus b is y plus z whole square. A minus b whole square. A is x square minus b is y plus z whole square. So the first term x square plus y plus z whole square. Second term na observe ಮಾಡಿ. This is again in the form of a square minus b square. So second term again a square minus b square formal ಇದೆ. ಸೊ ಮತ್ತೆ ನಾವು a square minus b square ಐಡೆಂಟಿಟಿನ ಅಪ್ಲೈ ಮಾಡ್ಬೋದು. a is a plus b into a minus b. a is x plus b is y plus z into so at flower brackets into a minus b. A is x minus b is y plus z. ಸೊ ಇಲ್ಲಿ ಬ್ರಾಕೆಟ್ಸನ್ನು ರಿಮೂವ್ ಮಾಡೋದಕ್ಕೆ ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡ್ತೀವಿ ಆ್ಯಂಡ್ ಹಿಯರ್ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ನಾವು ಫಸ್ಟ್ ಟರ್ಮನ್ನು ಇನ್ನೇನು ಮಾಡೋಕ್ಕಾಗಲ್ಲ. ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಇಂಟು ಎಕ್ಸ್ ಪ್ಲಸ್ plus into plus is plus plus z into x plus into minus minus y minus into plus minus z. ಸೊ ಎಕ್ಸ್ ಪವರ್ 4ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬೋದು. ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ಟು ದಿ ಪವರ್ ಆಫ್ 4 ಇಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಟು ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ a ಪ್ಲೇಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಬಿ ಪ್ಲೇಸ್ ಅಲ್ಲಿ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಇದೆ. ಸೊ ಫಸ್ಟ್ ಸ್ಟೆಪ್ a ಪ್ಲಸ್ ಬಿ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಈಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಈಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್. ಸೊ ಫಸ್ಟ್ ಟರ್ಮು ಇಲ್ಲಿ ಪ್ಲಸ್ ಇದೆ. ಇದನ್ನು ಎ ಅಂತ ಕನ್ಸಿಡರ್ ಮಾಡಿ ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿದ್ರು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಐಡೆಂಟಿಟಿ ಇಲ್ಲ. ಸೊ ವಿಲ್ ಚೂಸ್ ದಿಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಈ ಟರ್ಮನ್ನು ನಾವು ಅಗೇನ್ ಐಡೆಂಟಿಟಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಬರೆದಿದ್ದೀವಿ. ಸೆಕೆಂಡ್ ಟರ್ಮ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಈಸ್ ಎಕ್ಸ್, ಬಿ ಈಸ್ ವೈ ಪ್ಲಸ್ ಝೆಡ್, ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎ ಮೈನಸ್ ಬಿ ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್. ಸೊ ಮೈನಸ್ ಇದ್ದಾಗ ಪ್ಲಸ್ ಇದ್ದಾಗ ನೀವೇನೇ ಮಲ್ಟಿಪ್ಲೈ ಮಾಡಿದ್ರು ನಿಮಗೆ ಪ್ಲಸ್ಸೇ ಬರುತ್ತೆ. ಬಟ್ ಇಲ್ಲಿ ಮೈನಸ್ ಇದ್ದಾಗ ಬ್ರ್ಯಾಕೆಟನ್ನು ಹಾಕಿ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಕನ್ಫ್ಯೂಸ್ ಆಗಲ್ಲ. ಎಕ್ಸ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ವೈ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಝೆಡ್. ನೆಕ್ಸ್ಟ್ ಪ್ರಾಬ್ಲಮ್ ಸಿಮಿಲರ್ ಇದೆ, ಫೋರ್ತ್ ಒನ್. For homework, x to the power of 4 minus x minus z whole to the power of 4. So ಇಲ್ಲಿ
ಪ್ಲಸ್ ಇತ್ತು ಅಲ್ಲಿ ಮೈನಸ್ ಕೊಟ್ಟಿದ್ದಾರೆ ಅಷ್ಟೇ. ಎಕ್ಸ್ ಟು ದಿ ಪವರ್ ಆಫ್ 4ನ್ನು ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬರೀತೀರಾ. ಎಕ್ಸ್ ಮೈನಸ್ ಝೆಡ್ ಹೋಲ್ ಪವರ್ 4ನ್ನು ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್. ಸೊ ನೆಕ್ಸ್ಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿ ಅಪ್ಲೈ ಮಾಡ್ತೀರಾ, ಈ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಸೊ ಇದಾದಮೇಲೆ ಅಗೇನ್ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿ ಮತ್ತೆ ಸಿಕ್ಕುತ್ತೆ, ಮತ್ತೆ ಐಡೆಂಟಿಟಿ ಅಪ್ಲೈ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀರಾ. a to the power of 4 minus 2a square b square plus b to the power of 4. a to the power of 4 can be written as a square whole square and b to the power of 4 can be written as b square whole square. So a power 4 minus 2a square b square plus b to the power of 4. This is in the form of a square minus 2ab plus b square identity. So we can write it as a square minus b square whole square. So a power 4 ನ್ನ a square whole square ಅಂತ ಹೇಳಿ ಬರಿಬೋದಿತ್ತು, a square whole square. b to the power of 4 ನ್ನ b square whole square. So next minus 2a square b square ಇದೆ. So which is in the form of a square minus 2ab plus b square, that is a minus b whole square. a is a square, b to the power of 4 ಅಂದರೆ b square whole square. So a square minus b square whole square. Fifth mean p square plus 6p plus 8. ಸೊ ಫಸ್ಟ್ ಏನು ಮಾಡ್ತೀರಾ, ಆ ಮೂರು ಟರ್ಮಿಂದನೂ ಯಾವ್ದಾದ್ರು ವೇರಿಯೇಬಲ್ ಅಥವಾ ಕಾಮನ್ ಫ್ಯಾಕ್ಟರನ್ನು ಹೊರ ತೆಗಿಬೋದಾ. ಪಿ ಸ್ಕ್ವೇರ್ ಪ್ಲಸ್ 6p ಪ್ಲಸ್ 8 ಇದು ಮೂರಿಂದನೂ ಯಾವ ಟರ್ಮನ್ನು ನಾವು ಕಾಮನ್ ತೆಗಿಯೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಯಾವ್ದಾದ್ರು ಐಡೆಂಟಿಟಿ ಅಪ್ಲೈ ಮಾಡ್ಬೋದಾ. ಪಿ ಸ್ಕ್ವೇರ್ ಪ್ಲಸ್ 6p ಪ್ಲಸ್ 8 ಇದೆ. ಸೊ ಇಲ್ಲಿ ನಿಮಗೆ ಯಾವ ಐಡೆಂಟಿಟಿ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಇನ್ನು ಲಾಸ್ಟ್ ಇನ್ನು ಯಾವ ಥರ ಫ್ಯಾಕ್ಟರೈಸೇಷನ್ ಮಾಡ್ಬೋದು, ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡ್ತಿದ್ವಿ. ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಸೊ 1 ಇಂಟು 8 ಇಸ್ ಈಕ್ವಲ್ಸ್ ಟು 8. ಫ್ಯಾಕ್ಟರ್ಸನ್ನು ಹೇಗೆ ಚೂಸ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿದ್ರೆ 8 ಬರಬೇಕು, ಸಿಂಪ್ಲಿಫೈ ಮಾಡಿದ್ರೆ ನಮಗೆ 6 ಬರಬೇಕು. ಸೊ ಫ್ಯಾಕ್ಟರ್ಸ್ ಆಫ್ 8 ಆರ್ 2 4s ಅಥವಾ 4 2s 8, 8 1s 8. ಸೊ ಇನ್ ಕೇಸ್ ನೀವು 4 ಆ್ಯಂಡ್ 2ನ ಚೂಸ್ ಮಾಡಿದ್ರೆ 4 ಪ್ಲಸ್ 2 6 ಆಗುತ್ತೆ, 4 ಇಂಟು 2 8 ಆಗುತ್ತೆ. ಸೊ ವಿ ಕ್ಯಾನ್ ಚೂಸ್ 2 ಆ್ಯಂಡ್ 4 ಆಸ್ ಫ್ಯಾಕ್ಟರ್ಸ್. ಪ್ಲಸ್ 6 ಇದೆ, ಸೊ ಪಾಸಿಟಿವ್ ನಂಬರ್ಸ್. ಪ್ಲಸ್ 2 ಆ್ಯಂಡ್ ಪ್ಲಸ್ 4 ಬಿಕಮ್ಸ್ ಪ್ಲಸ್ 6. ಸೊ ಬರೆಯೋದು ಹೇಗೆ ಬರೀತೀರಾ, ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್, ದಟ್ ಈಸ್ ಪಿ ಸ್ಕ್ವಯರ್ ಪ್ಲಸ್ 6p. 6pನ ನಾವು 2p ಪ್ಲಸ್ 4p ಅಂತ ಹೇಳಿ ಬರಿತೀವಿ. ಪ್ಲಸ್ 2p ಪ್ಲಸ್ 4p ಲೈಕ್ ಟರ್ಮ್ಸ್ ಇದೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಅಗೇನ್ 6p ಸಿಕ್ಕತ್ತೆ. ಪ್ಲಸ್ 8 p ಸ್ಕ್ವಯರ್ ಪ್ಲಸ್ 2p ಇದೆರಡರಲ್ಲೂ ನಮಗೆ p ಕಾಮನ್ ಆಗಿ ತೆಗಿಬೋದು. p ಪ್ಲಸ್ 2 4p ಪ್ಲಸ್ 8 ಇದೆರಡರಿಂದನೂ 2 ಕಾಮನ್ ಆಗಿ ತೆಗಿಬೋದು. 2 2s are 4, that is 2p plus 2 4s are 8. So p plus 2 p ನ ಕಾಮನ್ ಆಗಿ ತೆಗೆದ್ರೆ p plus 2 plus 4p plus 8 ಅಲ್ಲಿ we can choose 4 as common factor. So 4 ನ ಕಾಮನ್ ಫ್ಯಾಕ್ಟರ್ ಆಗಿ ತೆಗೆದ್ರೆ 4 1s are 4 plus 4 2s are 8. p plus 2 and p plus 2. Again p plus 2 as common factor into p plus 4.
ಸೊ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡ್ತೀರಾ. 1 ಇಂಟು 8 ಇಸ್ 8. ಮಲ್ಟಿಪ್ಲೈ ಮಾಡಿದ್ರೆ 8 ಬರಬೇಕು. ಫ್ಯಾಕ್ಟರ್ಸ್ ಆ ಥರ ಚೂಸ್ ಮಾಡ್ತಾ ಹೋಗಬೇಕು. ಸಿಂಪ್ಲಿಫೈ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು, ದಟ್ ಇಸ್ 6 ಬರಬೇಕು. ಸೊ 4 2s are 8, 4 and 2ನ ಆ್ಯಡ್ ಮಾಡಿದ್ರೆ 6 ಬರುತ್ತೆ. ಸೊ ವಿ ಆರ್ ಚೂಸಿಂಗ್ 2 and 4 ಆಸ್ ಫ್ಯಾಕ್ಟರ್ಸ್. p ಸ್ಕ್ವಯರ್ ಪ್ಲಸ್ 2p ಪ್ಲಸ್ 4p ಪ್ಲಸ್ 8. ಸೊ p ಸ್ಕ್ವಯರ್ ಪ್ಲಸ್ 2p ಅಲ್ಲಿ pನ ಕಾಮನ್ ಆಗಿ ತೆಗೆದ್ರೆ p ಪ್ಲಸ್ 2 ಪ್ಲಸ್ 4 and 8 ಆರ್ ದ ಫ್ಯಾಕ್ಟರ್ಸ್ ಆಫ್ 4. ಸೊ 4 1s are 4p ಪ್ಲಸ್ 4 2s are 8. p ಪ್ಲಸ್ 2 and p ಪ್ಲಸ್ 2 ಅಗೇನ್ ಕಾಮನ್ ಬರುತ್ತೆ, p ಪ್ಲಸ್ 4. q square minus 10q plus 21. First multiply first term and last term. 1 plus 1 into 21. That is 21. So 21 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 21 ಬರಬೇಕು, ಸಿಂಪ್ಲಿಫೈ ಮಾಡಿದ್ರೆ 10 ಬರಬೇಕು. We note that 3 7s are 21. 3 7s are 21. ಬಟ್ ಸಿಂಪ್ಲಿಫೈ ಮಾಡಿದ್ರೆ 10 ಬರಬೇಕಲ್ಲ. ಇಫ್ ವಿ ಆ್ಯಡ್ ದಿಸ್ ಟು ನಂಬರ್ಸ್ 7 ಪ್ಲಸ್ 3 ಅಥವಾ 3 ಪ್ಲಸ್ 7 ಇಸ್ 10. ಸೊ ಇಲ್ಲಿ ಮೈನಸ್ 10 ಇದೆ. ಸೊ ಬೋತ್ ಆರ್ ನೆಗೆಟಿವ್ ನಂಬರ್ಸ್. ಎರಡೂ ನೆಗೆಟಿವ್ ನಂಬರ್ಸ್ ಇದ್ದಾಗ ವಿ ವಿಲ್ ಆ್ಯಡ್ ದೋಸ್ ನಂಬರ್ಸ್. ಮೈನಸ್ 3 ಆ್ಯಂಡ್ ಮೈನಸ್ 7 ಇಸ್ ಮೈನಸ್ 10. q ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಮೈನಸ್ 10q ಆ್ಯಸ್ ಮೈನಸ್ 3 ಆ್ಯಂಡ್ ಮೈನಸ್ 7. ಮೈನಸ್ 3q minus 7q plus last term as it is equals to q square minus 3q. So we can take q as common factor. So q minus 3 minus 7 1s are 7 3s are, again we will choose 7 as common factor. 7 1s are 7q 1q, minus into plus is minus, 7 3s are 21. q minus 3 and q minus 3 as common factors. So q minus 3 into q minus 7. q minus 3 into q minus 7. So first term and last term na multiply ಮಾಡ್ತೀವಿ. 1 into 21 is 21 q square. So next minus 3 into minus 7. Minus into minus is plus 21. Minus 3 and minus 7 simplify ಮಾಡಿದ್ರೆ minus 10. ಸೊ ವೇರಿಯೇಬಲ್ಸನ್ನು ಮಲ್ಟಿಪ್ಲೈ ಮಾಡಲ್ವಾ, ವೇರಿಯೇಬಲ್ಸನ್ನು ಮಲ್ಟಿಪ್ಲೈ ಮಾಡ್ತೀವಿ. 1 q ಸ್ಕ್ವೇರ್ ಇಂಟು 21 ಈಸ್ 21 q ಸ್ಕ್ವೇರ್. ನೆಕ್ಸ್ಟ್ ಮೈನಸ್ 3 ಇಂಟು ಮೈನಸ್ 7 ಇಸ್ ಪ್ಲಸ್ 21. ವೇರಿಯೇಬಲ್ಸನ್ನು q. ಸೊ ಮೈನಸ್ 3q ಇಂಟು ಮೈನಸ್ 7q. 3 ಇಂಟು 7 ಇಸ್ 21. q ಇಂಟು q ಇಸ್ q ಸ್ಕ್ವೇರ್. ಸೊ ಮೈನಸ್ 3q ಮೈನಸ್ 7q ಸಿಂಪ್ಲಿಫೈ ಮಾಡಿದ್ರೆ minus 3 and minus 7 is minus 10. q is minus 10q. p square plus 6p minus 16. First multiply first term and last term. 1p square into 16 is 16p square, that is minus 16p square. Plus ಇದೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 16. ಸೊ ನಮಗಿಲ್ಲಿ ಏನಾಗಬೇಕು, ಮಲ್ಟಿಪ್ಲೈ ಮಾಡಿದ್ರೆ 16 ಬರಬೇಕು. ನೆಕ್ಸ್ಟು ಸಿಂಪ್ಲಿಫೈ ಮಾಡಿದ್ರೆ 6 ಬರಬೇಕು. 4 4s are 16. ಅದಕ್ಕಿಂತ ಮುಂಚೆ 2 ಟೇಬಲಲ್ಲಿ 2 8s are 16. ಸೊ 4 ಇಂಟು 4 16 ಬರುತ್ತೆ. ಬಟ್ ಅದೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗಿಲ್ಲಿ 6 ಬರಲ್ಲ. 2 ಇಂಟು 8 16. ಅದೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ 6 ಬರುತ್ತಾ ನೋಡಿ. 2 ಇಂಟು 8 16 ಪ್ಲಸ್ 6 ಬರಬೇಕು. ಇನ್ ಕೇಸ್ ನಾವಿಲ್ಲಿ ಒಂದು ನೆಗೆಟಿವ್ ನಂಬರ್ ಒಂದು ಪಾಸಿಟಿವ್ ನಂಬರನ್ನು ಚೂಸ್ ಮಾಡಿದ್ರೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ನಂಬರ್ ಇದ್ದಾಗ ವಿ ವಿಲ್ ಸಬ್ಟ್ರಾಕ್ಟ್ ದೋಸ್ ಟು ನಂಬರ್ಸ್. -2 plus 8 becomes
plus 6p minus 2p plus 8p. First term as it is p square plus 6p na hege split ಮಾಡಿ ಬರಿತೀವಿ minus 2p plus 8p and last term as it is minus 16. p square minus 2p ಅಲ್ಲಿ p ನ ಕಾಮನ್ ಆಗಿ ಚೂಸ್ ಮಾಡಿದ್ರೆ p minus 2 next plus 8 ones are 8 twos are 16, so we can choose 8 as common. 8 ones are 8 plus into minus is minus, 8 twos are 16. p minus 2 and p minus 2. p minus 2 as common, p plus 8. p minus 2 into p plus 8. So first term and last term na multiply ಮಾಡಿದೀವಿ minus 16 p square. 4 4s are 16, 2 8s are 16 ಆಗುತ್ತೆ. ಬಟ್ 4 and 4 ಅನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇಲ್ಲಿ ಮಿಡಲ್ ಟರ್ಮ್ ಸಿಕ್ಕಲ್ಲ. ಸೊ ವಿ ಆರ್ ಚೂಸಿಂಗ್ 2 and 8 as common, 2 and 8 as factors. ಸೊ 2 8s are 16, ಒಂದು ನೆಗೆಟಿವ್ ನಂಬರ್ ಒಂದು ಪಾಸಿಟಿವ್ ನಂಬರ್ ಇದ್ದಾಗ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ minus 2p plus 8p is plus 6p. ಹೈಯೆಸ್ಟ್ ನಂಬರ್ ಜೊತೆಗೆ ಯಾವ ಸೈನ್ ಇರುತ್ತೋ ಆ ಸೈನನ್ನು ಹಾಕ್ತೀವಿ, ದಟ್ ಇಸ್ plus 6p. ಸೊ p ಸ್ಕ್ವೇರ್ ಆ್ಯಂಡ್ 16 ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಹೇಗಿದೆ ಹಾಗೆ ಬರಿತೀವಿ. 6p ನ ನಾವು ಸ್ಪ್ಲಿಟ್ ಮಾಡಿ minus 2p plus 8p. ಸೊ ನೆಕ್ಸ್ಟ್ p ಸ್ಕ್ವೇರ್ minus 2p ಅಲ್ಲಿ p ಆಸ್ ಕಾಮನ್, 8p minus 16 ಅಲ್ಲಿ 8 ಆಸ್ ಕಾಮನ್. And the next concept is division of algebraic expressions. Division of algebraic expressions. So expressions and equations ಗೆ ಡಿಫ್ರೆನ್ಸ್ ಏನು ಅಂತ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗಿದ್ರಿ ನೀವು. ಸೊ ಡಿವಿಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, ಇದರಲ್ಲಿ ಫಸ್ಟ್ ಎನಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಯಾವುದೇ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ if it contains only one term or single term, then we call it as monomial. Nomial anta helidre term, mono anta helidre single. If in any algebraic expression, if it contains only single term, then we call it as monomial. ಒಂದು ಎಕ್ಸ್ಪ್ರೆಷನ್ಸ್ ಅಲ್ಲಿ, ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಒಂದೇ ಒಂದು ಟರ್ಮ್ ಇದ್ರೆ we call it as monomial. For example, 2x 3y square 4z cube ಅಥವಾ 46z 39b square and so on. ಸೊ ಯಾವುದೇ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಒಂದೇ ಟರ್ಮ್ ಅಥವಾ ಸಿಂಗಲ್ ಟರ್ಮ್ ಇದ್ರೆ ನಾವು ಅದನ್ನು ಮೊನೋಮಿಯಲ್ ಅಂತ ಹೇಳಿ ಕರಿತೀವಿ. ಸಿಮಿಲರ್ಲಿ ಇನ್ ಎನಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ an expression contains two terms, then we call it as binomial. Nomial ಅಂತ ಹೇಳಿದ್ರೆ term, bi ಅಂತ ಹೇಳಿದ್ರೆ two. So in any algebraic expression which is contains two terms, then we call it as binomial. For example, 2x plus 3y 3z square plus 46y and so on. So ಯಾವುದೇ ಒಂದು ಎಕ್ಸ್ಪ್ರೆಷನ್ಸ್ ಅಲ್ಲಿ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಟೂ ಟರ್ಮ್ಸ್ ಇದ್ರೆ we call it as binomial. Similarly, in any algebraic expressions, if it contains or if expressions contains more than two terms, one term two terms ಗಿಂತ ಜಾಸ್ತಿ ಇದ್ರೆ we call it as polynomial. Polynomial. So expression ಅಲ್ಲಿ ಒಂದೇ ಟರ್ಮ್ ಇದ್ರೆ we call it as monomial. If expression contains two terms, we call it as binomial. More than two terms idre we call it as polynomial. So first concept is division of monomial by another monomial.
ಒಂದು ಮೊನೋಮಿಯಲಿಂದ ಇನ್ನೊಂದು ಮೊನೋಮಿಯಲ್ ಅಂದರೆ ಒಂದು ಸಿಂಗಲ್ ಟರ್ಮಿಂದ ಇನ್ನೊಂದು ಸಿಂಗಲ್ ಟರ್ಮನ್ನು ಡಿವೈಡ್ ಮಾಡೋದು. ಎಕ್ಸಾಂಪಲ್ 6x³ divided by 2x. 6x³ divided by 2x. 6x³ is a monomial which contains only one term. 2x is also a monomial which contains only single term ಅಥವಾ one term. First 6x³ ಗೆ ಕಾಮನ್ ಫ್ಯಾಕ್ಟರ್ಸ್ ಏನೇನಿದೆ? 2 into 3 is 6. 2 into 3 into x³ can be written as x into x into x. 2x can be written as 2 into x. So divide ಹೇಳಿದರೆ 6x³ can be written as 6x³ ಅನ್ನು ಹೇಗೆ ಬರೆದ್ವಿ ನಾವು? 2 into 3 into x into x which is x³ whole divided by 2 into x. So 6x³ ಅನ್ನು 6 in 2 into 3 x³ is x into x and 2x as 2 into x. 2 ones are 2, 2 ones are 2. X and x gets cancelled. ಏನು ಉಳಿದಿದ್ದು 3 into x is x square. So 6x³ divided by 2x is equals to 3x square. ಇದು ಕಾಮನ್ ಫ್ಯಾಕ್ಟರ್ಸ್ ಅನ್ನು ಚೂಸ್ ಮಾಡಿ ಡಿವೈಡ್ ಮಾಡೋ ಮೆಥಡ್. ಇನ್ನೂ ಒಂದು ಮೆಥಡ್ ಇದೆ, ದಟ್ ಈಸ್ ಕ್ಯಾನ್ಸಲೇಷನ್ ಮೆಥಡ್. ಸೊ ಕ್ಯಾನ್ಸಲೇಷನ್ ಮೆಥಡಲ್ಲಿ ಏನು ಮಾಡ್ತೀವಿ? 6x³ divided by 2x. We know that 2 ones are 2 3s are ಕ್ಯಾನ್ಸಲ್ ಆಗುತ್ತೆ. ಸೊ 3 x ಇಲ್ಲಿ x³ ಅಂತ ಹೇಳಿದರೆ 3 ಟರ್ಮ್ಸ್ ಇರುತ್ತೆ. x into x ಅದರಲ್ಲಿ 1x and 1x ಕ್ಯಾನ್ಸಲ್ ಆಗಿ ಉಳಿದಿದ್ದು x ಸ್ಕ್ವೇರ್. ಡೈರೆಕ್ಟಾಗಿ ಬರೆಯೋಕ್ಕೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ 6 into x divided by 2 into x. 2 ones are 2 3s are x and x gets cancelled. Remaining is 3x square. This is cancellation method. ಸೊ ಒಂದು ಮೊನೋಮಿಯಲ್ ಟರ್ಮನ್ನು ಇನ್ನೊಂದು ಮೊನೋಮಿಯಲ್ ಟರ್ಮಿಂದ ಡಿವೈಡ್ ಮಾಡ್ತಾ ಹೋಗಿದ್ದು. Another example, -20x⁴ divided by 10x square. ಕಾಮನ್ ಫ್ಯಾಕ್ಟರ್ಸ್ ಆಗಿನೂ ಚೂಸ್ ಮಾಡ್ತಾ ಹೋಗ್ಬೋದು. 20 ಕ್ಯಾನ್ ಬಿ ರಿಟರ್ನ್ ಆಸ್ 10 into 2 and 10 can be written as 10 into 1. x square as x into x⁴ ಅಂತ ಹೇಳಿದ್ರೆ xನ್ನು 4 times ಮಲ್ಟಿಪ್ಲೈ ಮಾಡ್ತೀರಾ. ಸೊ ನೀವು ಕಾಮನ್ ಫ್ಯಾಕ್ಟರ್ಸ್ ಮೆಥಡ್ ಚೂಸ್ ಮಾಡಿ ಆಮೇಲೆ ಡಿವೈಡ್ ಮಾಡಿದ್ರೆ ದಟ್ಸ್ ಓಕೆ. ಕ್ಯಾನ್ಸಲೇಷನ್ ಮೆಥಡ್ ಯೂಸ್ ಮಾಡ್ತಾ ಹೋಗೋದಾದರೆ -20x⁴ divided by 10x square is equals to -20 into x⁴ ಇದೆ, ಇಲ್ಲಿ x ಸ್ಕ್ವೇರ್ ಇದೆ, ಅಂದರೆ ಇಲ್ಲಿ x ಅನ್ನೋದು 2 times ಮಲ್ಟಿಪ್ಲೈ ಆಗಿದೆ, ಇಲ್ಲಿ x ಅನ್ನೋದು 4 times ಮಲ್ಟಿಪ್ಲೈ ಆಗಿದೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ x² into x² divided by 10 into x square. 10x square ಇದೆ, ಸೊ 10 into x square. 10 ones are 10 2s are 20. x square ಕ್ಯಾನ್ಸಲ್. ಇನ್ನು ಉಳಿದಿದ್ದು 2 into x square. ಸೊ ಇಲ್ಲಿ ಮೈನಸ್ ಇದೆ, ಸೊ -2 into x square. ದಿಸ್ ಇಸ್ ಕ್ಯಾನ್ಸಲೇಷನ್ ಮೆಥಡ್. x⁴ ನೀವು 4 times ಆರು ಬರೀರಿ, ಅಥವಾ x square into x square ಅಂತನಾರು ಬರ್ಕೋಬೋದು. ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ 10 into x square. x square and x square get cancelled. 10 ones are 10 2s are. ಸೊ ಮೈನಸ್ ಇದೆ, -2 into x square. ನೆಕ್ಸ್ಟ್, ಡಿವಿಷನ್ ಆಫ್ ಪಾಲಿನಾಮಿಯಲ್ ಬೈ ಮೊನೋಮಿಯಲ್. ಪಾಲಿನಾಮಿಯಲ್ ಅಂದರೆ ಏನಂತ ಹೇಳಿದ್ವಿ ನಾವು? ಮೋರ್ ದ್ಯಾನ್ 2 ಟರ್ಮ್ಸ್ ಇದ್ದರೆ, ಇಫ್ ಇನ್ ಎನಿ ಎಕ್ಸ್ಪ್ರೆಷನ್ ಇಫ್ ಇಟ್ ಕಂಟೇನ್ಸ್ ಮೋರ್ ದ್ಯಾನ್ 2 ಟರ್ಮ್ಸ್ ದೆನ್ ವಿ ಕಾಲ್ ಇಟ್ ಆಸ್ ಪಾಲಿನಾಮಿಯಲ್. ಸೊ ಡಿವಿಷನ್ ಆಫ್ ಪಾಲಿನಾಮಿಯಲ್ ಬೈ ಮೊನೋಮಿಯಲ್. ಡಿವಿಷನ್ ಆಫ್
polynomial by monomial. Example, 4y cube plus 5y square plus 6y divided by 2y. ಸೊ ಮೋರ್ ದ್ಯಾನ್ 2 ಟರ್ಮ್ಸ್ ಇತ್ತು ಅಂತ ಹೇಳಿದರೆ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಷ್ಟಿದೆ? 1, 2 ಆ್ಯಂಡ್ 3 ಟರ್ಮ್ಸ್. 3 ಟರ್ಮ್ಸ್ ಇದೆ. ಸೊ ಡಿವಿಷನ್ ಆಫ್ ಪಾಲಿನಾಮಿಯಲ್ ಬೈ ಮೋನಾಮಿಯಲ್, ಸಿಂಗಲ್ ಟರ್ಮ್. ಪ್ಲಸ್ ಇದೆ. ಸೊ ವಿ ಹ್ಯಾವ್ ಟು ಡಿವೈಡ್ 2y ಸಪ್ರೇಟ್ಲಿ. ಪ್ರತಿಯೊಂದಕ್ಕೂ 2y ಡಿವೈಡ್ ಮಾಡ್ತಾ ಹೋಗ್ತೀರಾ. ಕ್ಯಾನ್ಸಲೇಷನ್ ಮೆಥಡ್. 4y ಕ್ಯೂಬ್ ಡಿವೈಡೆಡ್ ಬೈ 2y ಪ್ಲಸ್ 5y square divided by 2y plus 6y divided by 2y is equals to 2 ones are 2 twos are 4, 2. y ಅನ್ನೋದು ಸಿಂಗಲ್ ಟರ್ಮ್ ಇದೆ. ಇಲ್ಲಿ y ಅನ್ನೋದು 3 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ, y ಇಂಟು y ಇಂಟು y. ಸೊ ಇಲ್ಲಿ y ಅನ್ನೋದು ಸಿಂಗಲ್ ಟರ್ಮ್ ಇದೆ. y and 1y gets cancelled, it remain with y square. So ಇಲ್ಲಿ ನೋಡಿ, y into y divided by y. y and y gets cancelled, y into y is y square. Plus 5 divided by 2, divide ಆಗಲ್ಲ. So 5 by 2 as it is. y square divided by y. y square ಅಂತ ಹೇಳಿದರೆ y into y ಡಿನಾಮಿನೇಟರಲ್ಲಿ ಒಂದೇ ಟರ್ಮ್ ಇದೆ, ದಟ್ ಈಸ್ y. y and y gets cancelled, y and y gets cancelled, remain y. Plus 2 ones are 2 3s are 6, y and y gets cancelled. So 2y square plus 5 by 2 into y plus 3 is the last answer. ಸೊ ಫಸ್ಟ್ ಏನು ಮಾಡ್ತೀರಾ, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಮೋನಾಮಿಯಲಿಂದ ಡಿವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಚ್ ಟರ್ಮನ್ನು ನಾವು 2y ಇಂದ ಡಿವೈಡ್ ಮಾಡ್ತಾ ಹೋಗಿದ್ದೀವಿ. ಸೊ 2 ones are 2 twos are 4, y ಅನ್ನೋದು 3 ಟರ್ಮ್ಸ್ ಇದೆ. ಸೊ y and y gets cancelled, y ಸ್ಕ್ವೇರ್ ಉಳಿಯುತ್ತೆ. 5 divided by 2, 2 ಇಂದ 5 ಡಿವೈಡ್ ಆಗಲ್ಲ. ಸೊ 5 by 2 ಆಸ್ ಇಟ್ ಈಸ್. y ಸ್ಕ್ವೇರ್ ಡಿವೈಡೆಡ್ ಬೈ y. y ಅನ್ನೋದು 2 ಟರ್ಮ್ಸ್ ಇದೆ, ಇಲ್ಲಿ y ಅನ್ನೋದು ಸಿಂಗಲ್ ಟರ್ಮ್ ಇದೆ. ಸೊ y and y gets cancelled, ಪ್ಲಸ್ 2 ones are 2 3s are 6, y and y gets cancelled, that is 3. Next example, 24 into x square yz plus xy square z plus xyz square by 8xyz. So polynomial by monomial. So 8xyz is a single term. ಸೊ ಇಲ್ಲಿ ಮೋರ್ ದ್ಯಾನ್ 2 ಟರ್ಮ್ಸ್ ಇದೆ, ಇಟ್ ಈಸ್ ಅ ಪಾಲಿನಾಮಿಯಲ್. ಸೊ ಫಸ್ಟ್ ಏನು ಮಾಡ್ತೀವಿ, ಬ್ರ್ಯಾಕೆಟ್ ಕೊಟ್ಟಿದ್ದಾರೆ. ಸೊ 24 ಇಂದ ಈಚ್ ಟರ್ಮನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇನ್ ಕೇಸ್ ಇದು 3 ಇಂಟು a ಪ್ಲಸ್ ಬಿ ಪ್ಲಸ್ ಸಿ ಇತ್ತು ಅಂದರೆ ಏನು ಮಾಡ್ತೀವಿ ನಾವು, 3 ಇಂಟು a ಇಸ್ 3a, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, 3 ಇಂಟು ಬಿ ಇಸ್ 3b, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, 3 ಇಂಟು ಸಿ ಇಸ್ 3c. ಸೊ ಒಂದೊಂದೇ ಟರ್ಮನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಲ್ಲ. ಸಿಮಿಲರ್ಲಿ 24ಅನ್ನು ಪ್ರತಿ ಟರ್ಮಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 24 ಇಂಟು ಎಕ್ಸ್ ಸ್ಕ್ವೇರ್ ವೈ ಝೆಡ್ ಇಸ್ 24 ಎಕ್ಸ್ ಸ್ಕ್ವೇರ್ ವೈ ಝೆಡ್, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, 24 ಇಂಟು ಎಕ್ಸ್ ವೈ ಸ್ಕ್ವೇರ್ ಝೆಡ್, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, 24 ಎಕ್ಸ್ ವೈ ಝೆಡ್ ಸ್ಕ್ವಯರ್. ಸೊ ನೆಕ್ಸ್ಟ್ ಇದಿಷ್ಟನ್ನು ನಾವೇನು ಮಾಡಬೇಕು, ಡಿವೈಡೆಡ್ ಬೈ 8xyz. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಿ, ಪ್ರತಿ ಒಂದು ಟರ್ಮನ್ನು ಮೋನಾಮಿಯಲಿಂದ ಡಿವೈಡ್ ಮಾಡ್ತಾ ಹೋಗೋದು. ದಟ್ ಈಸ್ ಫಸ್ಟ್ ಟರ್ಮ್ ಇಸ್ 24 ಎಕ್ಸ್ ಸ್ಕ್ವಯರ್
yz divided by a monomial is 8xyz plus 24x y square z divided by 8xyz plus 24xyz square divided by 8xyz. ಸೊ ಪ್ರತಿ ಒಂದು ಟರ್ಮನ್ನು ನಾವು 8xyz ಇಂದ ಡಿವೈಡ್ ಮಾಡ್ತಾ ಬಂದಿದ್ದೀವಿ. 8 1s 8 3s 24 xyz ಇಲ್ಲಿ x square yz. ಸೊ y gets cancel, z and z gets cancel. ಡಿನಾಮಿನೇಟರಲ್ಲಿ x ಇದೆ, ನ್ಯೂಮರೇಟರಲ್ಲಿ x ಸ್ಕ್ವೇರ್ ಇದೆ. ಸೊ x ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ x ಇಂಟು x. ಸೊ x ಒಂದು ಟರ್ಮ್, ನ್ಯೂಮರೇಟಲ್ಲಿ 1x ಕ್ಯಾನ್ಸಲ್ ಆಗುತ್ತೆ. ರಿಮೈನ್ ವಿತ್ 3 ಇಂಟು ಎಕ್ಸ್. ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಎಕ್ಸ್ ಸ್ಕ್ವೇರ್ನ 2 ಟೈಮ್ಸ್ ಬರ್ಕೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಇಂಟು ಝೆಡ್ ಡಿವೈಡೆಡ್ ಬೈ 8 ಇಂಟು ಎಕ್ಸ್ ಇಂಟು ವೈ ಇಂಟು ಝೆಡ್. ಝೆಡ್ ಅನ್ನೋದು ಒಂದೊಂದೇ ಟರ್ಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. y and y gets cancel. x ಅನ್ನೋದು ನ್ಯೂಮರೇಟರಲ್ಲಿ 2 ಟರ್ಮ್ಸ್ ಇದೆ, ಡಿನಾಮಿನೇಟರಲ್ಲಿ 1 ಟರ್ಮ್ ಇದೆ. ಸೊ 1x and 1x gets cancel. ಇಲ್ಲಿ ನಮಗಾಗಿ ನ್ಯೂಮರೇಟರಲ್ಲಿ ಇನ್ನೂ 1x ಉಳಿದಿರುತ್ತೆ. ಸೊ 3 ಇಂಟು ಎಕ್ಸ್ ಪ್ಲಸ್ 8 1s 8 3s 24. 3 ಇಂಟು x and x gets cancel, z and z cancel, y ಸ್ಕ್ವೇರ್ ಇದೆ, 1y ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ y ಇಂಟು y ಅಂತ ಬರಿತೀವಿ y ಸ್ಕ್ವೇರ್ನ. y and y gets cancel, will remain with 3y ಪ್ಲಸ್ ಲಾಸ್ಟ್ ಟರ್ಮಲ್ಲಿ 8 1s 8 8 3s 24. x cancel, y and y cancel, z and z cancel, will remain with another z, that is 3z. 3x plus 3y plus 3z. ಸೊ ಇದಿಷ್ಟಲ್ಲೂ ನಾವು 3ನ ಕಾಮನ್ ಟರ್ಮ್ ಆಗಿ ಚೂಸ್ ಮಾಡ್ಬೋದು. 3ನ ಕಾಮನ್ ಆಗಿ ತೆಗೆದ್ರೆ x ಪ್ಲಸ್ y ಪ್ಲಸ್ z. 3 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಸೊ ಫಸ್ಟ್ ಏನು ಮಾಡಿದ್ದೀವಿ, ಬ್ರ್ಯಾಕೆಟನ್ನು ರಿಮೂವ್ ಮಾಡಿದ್ದೀವಿ. ದಟ್ ಈಸ್ 24ನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ದೀವಿ. ಈಚ್ ಟರ್ಮಿಗೆ ನಾವು 24ನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ದೀವಿ. ನೆಕ್ಸ್ಟ್ ಪ್ರತಿಯೊಂದು ಟರ್ಮಿಗೂ 8xyನ ಡಿವೈಡ್ ಮಾಡ್ತಾ ಹೋಗಿದ್ದೀವಿ. 8 1s 8 3s 24. ನೆಕ್ಸ್ಟು ವೇರಿಯೇಬಲ್ಸ್ಗಳನ್ನು ಡಿವೈಡ್ ಮಾಡಿ. ಝೆಡ್ ಆ್ಯಂಡ್ ಝೆಡ್, ವೈ ಆ್ಯಂಡ್ ವೈ, ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಎಕ್ಸ್ ಆ್ಯಂಡ್ 1x ಗೆಟ್ಸ್ ಕ್ಯಾನ್ಸಲ್, ವಿಲ್ ರಿಮೈನ್ ವಿತ್ 3x 3y ಆ್ಯಂಡ್ 3z. ಸೊ ಇದಿಷ್ಟಲ್ಲೂ ನಮಗೆ ಅಗೇನ್ 3 ಕಾಮನ್ ಆಗಿ ಸಿಗ್ತಿತ್ತು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. Next concept is division of algebraic expressions, polynomial divided by polynomial. So more than 2 terms idre polynomial ಆಗುತ್ತೆ ಅಂತ ಹೇಳಿದ್ವಿ. Polynomial divided by polynomial. 7x square plus 14x divided by x plus 2. ಸೊ 7x ಸ್ಕ್ವೇರ್ ಪ್ಲಸ್ 14x ಎಕ್ಸ್ ಪ್ಲಸ್ 2 ಇದೆರಡಲ್ಲೂ 2 ಟರ್ಮ್ಸ್ ಇದೆ. ನಾವು ಹೇಳಿದ್ವಿ 2 ಟರ್ಮ್ಸ್ ಇದ್ರೆ ಬೈನಾಮಿಯಲ್ ಆಗುತ್ತೆ ಅಂತ. ಬಟ್ 2 ಟರ್ಮ್ಸ್ ಆ್ಯಂಡ್ ಮೋರ್ ದ್ಯಾನ್ 2 ಟರ್ಮ್ಸ್ ಇದ್ರೂ ನಾವು ಅದನ್ನು ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಪಾಲಿನಾಮಿಯಲ್ ಡಿವೈಡೆಡ್ ಬೈ ಪಾಲಿನಾಮಿಯಲ್. 7x ಸ್ಕ್ವೇರ್ ಪ್ಲಸ್ 14x. 7x ಸ್ಕ್ವೇರ್ ಪ್ಲಸ್ 14x ಅಲ್ಲಿ ಏನಾದ್ರು ಕಾಮನ್ ತೆಗಿಬೋದಾ? 7 1s 7 2s 14 and x square and x ಇದೆ. So we can take x as common factor. 7x. So 7 1s 7, x square ಇದೆ. So x plus 7 2s 14. So 7x into x plus 2. 7x square plus 14x divided by x plus 2 ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ is equals to 7x square plus 14x ಗೆ ಏನಂತ ಬರಿಬೋದು? 7x into x plus 2 whole divided by x plus 2. So multiply ಇದೆ, divided by x plus 2 ಇದೆ. So x plus 2 and x plus 2 gets cancelled, that is 7x. So 7x square plus 14x divided by x plus 2 is equals to 7x.
ಫಸ್ಟು ಏನಾದ್ರು ಕಾಮನ್ ತೆಗಿಬೋದಾ ನೋಡ್ಕೊಳ್ಳಿ. 7x ಕಾಮನ್ ತೆಗೆದಿದ್ದೀವಿ, x+2 ಡಿವೈಡೆಡ್ ಬೈ x+2, x+2 and x+2 gets cancelled, remaining is 7x. In case ಇಲ್ಲಿ ಏನಾದರೂ 7x ಪ್ಲಸ್ ಆಫ್ x+2 ಹೋಲ್ ಡಿವೈಡೆಡ್ ಬೈ x+2 ಇದ್ದಾಗ ನೀವು x+2 and x+2ನ ಕ್ಯಾನ್ಸಲ್ ಮಾಡೋದಕ್ಕೆ ಬರಲ್ಲ. ಸೊ ಕ್ಯಾನ್ಸಲ್ ಯಾವಾಗ ಮಾಡ್ಬೋದು, ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರಬೇಕು ಆ್ಯಂಡ್ ಒನ್ ಟರ್ಮ್ ನ್ಯೂಮರೇಟರ್ ಇನ್ನೊಂದು ಟರ್ಮ್ ಡಿನಾಮಿನೇಟರಲ್ಲಿ ಕಾಮನ್ ಇದ್ದಾಗ ಮಾತ್ರ ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ಪ್ಲಸ್ ಇದ್ದರೆ ಅಥವಾ ಮೈನಸ್ ಇದ್ದರೆ ಇದೆರಡೂ ಟರ್ಮ್ಸ್ ಸಿಮಿಲರ್ ಇದ್ರೂ ನೀವು ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, 44 into x to the power of 4 minus 5x cube minus 24x square by 11x into x minus 8. Polynomial divided by polynomial. ಸೊ ಇದೇ ಥರ ಲಾಸ್ಟ್ ಪ್ರಾಬ್ಲಮ್ ಇದ್ದಾಗ ನಾವೇನು ಮಾಡಿದ್ವಿ, ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ವಿ, ಪ್ರತಿ ಒಂದು ಟರ್ಮನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ವಿ. ಸೊ ಇಲ್ಲಿ ಕೂಡ ಮಲ್ಟಿಪ್ಲೈ ಮಾಡ್ಬೋದು, ಬಟ್ 44 into 5 and 44 into 24 ಮಲ್ಟಿಪ್ಲೈ ಮಾಡ್ತಾ ಹೋದರೆ ಲಾಂಗ್ ಪ್ರೊಸೆಸ್ ಆಗುತ್ತೆ. ಸೊ ಏನು ಮಾಡೋಣ, 44ನ್ನು ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ 11 into 4, ಹೌದಲ್ಲ, 11 4s are 44. ಸೊ 44ನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರ್ತೀವಿ 11 into 4. x to the power of 4 minus 5x cube minus 24x square. ಸೊ ಇಲ್ಲಿ ಐಡೆಂಟಿಟಿ ಅಪ್ಲೈ ಮಾಡೋಕ್ಕೆ ಬರಲ್ಲ, ಯಾವ ಟರ್ಮು ಕಾಮನ್ ಕೂಡ ತೆಗಿಯೋಕ್ಕೆ ಬರಲ್ಲ. ಸೊ ಏನು ಮಾಡ್ತೀವಿ, ಮಲ್ಟಿಪ್ಲೈ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್. 1 into 24 is 24. ಮಲ್ಟಿಪ್ಲೈ ಮಾಡಿದ್ರೆ 24 ಬರಬೇಕು, ನೆಕ್ಸ್ಟು ಸಿಂಪ್ಲಿಫೈ ಮಾಡಿದ್ರೆ 5 ಬರಬೇಕು. ಸೊ ವಿ ಕ್ಯಾನ್ ಚೂಸ್ 8 3s are 24 or 3 8s are 24. 3 8s are 24. ಮೈನಸ್ ಇದೆ, ಸೊ -8 + 3 ಎರಡನ್ನೂ ಸಿಂಪ್ಲಿಫೈ ಮಾಡಿದ್ರೆ ಒಂದು ಪಾಸಿಟಿವ್ ನಂಬರ್ ಒಂದು ನೆಗೆಟಿವ್ ನಂಬರ್ ಇದ್ದಾಗ ವಿಲ್ ಸಬ್ಟ್ರಾಕ್ಟ್ ದೋಸ್ ಟು ನಂಬರ್ಸ್. +3 and -8 is -5. ಸೊ 3 into 8 is 24. First term as it is x to the power of 4 minus 3x cube, sorry, plus 3x cube minus 8x cube minus 24x square. Last term as it is x power 4 plus 3x cube. ಇದರಲ್ಲಿ ಏನು ಕಾಮನ್ ತೆಗಿಬೋದು, x ಕ್ಯೂಬನ್ನು ಕಾಮನ್ ತೆಗಿಬೋದು. ಸೊ ವಿಲ್ ರಿಮೈನ್ ವಿತ್ x plus 3 ಮೈನಸ್ 8x ಸ್ಕ್ವಯರ್ ಕಾಮನ್ ಆಗಿ ತೆಗೆದ್ರೆ 8 1s are 8. ಸೊ ಇಲ್ಲಿ x ಉಳಿಯುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 8 3s are 24. ಸೊ x plus 3, x plus 3 and x plus 3 as common. X plus 3 into x cube minus 8x square. So x plus 3 into x cube minus 8x square as factors. So 44 ಅನ್ನು ಏನಂತ ಬರೆದಿದ್ದೀವಿ, 11 into 4 into x to the power of 4 minus 5x cube minus 24x square as x plus 3 into x cube minus 8x square. ಸೊ ಇಲ್ಲಿ ಅಗೇನ್ ನಾವು ಎಕ್ಸ್ ಸ್ಕ್ವೇರನ್ನು ಕಾಮನ್ ತೆಗಿಬೋದಿತ್ತು, ಎಕ್ಸ್ ಸ್ಕ್ವೇರನ್ನು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 8, ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ 3 ಹೋಲ್ ಡಿವೈಡೆಡ್ ಬೈ 11x ಇಂಟು ಎಕ್ಸ್ ಮೈನಸ್ 8. Eleven into 4
ಇಂಟು ಎಕ್ಸ್ ಪ್ಲಸ್ 3. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ವಿ ಕ್ಯಾನ್ ಟೇಕ್ ದಿಸ್ ಇಯರ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 8 ಹೋಲ್ ಡಿವೈಡೆಡ್ ಬೈ 11 ಇಂಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 8. Eleven ones are cancel. X and 1x gets cancel. X minus 8 and x minus gets cancel. In terms ಉಳಿತು 4 into x into x plus 3. 4x into x plus 3. ಸೊ ಫಸ್ಟ್ ಏನು ಮಾಡ್ತೀರಾ, 44ನ 11 ಇಂಟು 4 ಅಂತ ಹೇಳಿ ಬರೆದಿದ್ದೀವಿ. ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 5x³ ಪ್ಲಸ್ 24 ಎಕ್ಸ್ ಸ್ಕ್ವೇರ್. 24 ಇಂಟು 1 ಇಸ್ 24. 8 3s are 24. ಮಲ್ಟಿಪ್ಲೈ ಮಾಡಿದ್ರೆ 24 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ -5 ದಟ್ ಇಸ್ +3 ಆ್ಯಂಡ್ -5ನ ಚೂಸ್ ಮಾಡ್ತೀರಾ. ಸೊ ನೀವು ಎಕ್ಸಸೈಸಲ್ಲಿ ಲಾಸ್ಟ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬಂದ್ರಲ್ಲ, ಅದೇ ಥರ ಫ್ಯಾಕ್ಟರೈಸ್ ಮಾಡ್ತಾ ಹೋಗಿ. ನೆಕ್ಸ್ಟು 11 ಇಂಟು 4, 44 ಆಸ್ 11 ಇಂಟು 4. ಈ ಟರ್ಮನ್ನು ಎಕ್ಸ್ ಪ್ಲಸ್ 3 ಇಂಟು x³ ಮೈನಸ್ 8x². x³ ಇದೆ, ಇಲ್ಲಿ x² ಇದೆ. ಸೊ ವಿ ಕ್ಯಾನ್ ಟೇಕ್ x² ಆಸ್ ಕಾಮನ್. ಇಲ್ಲಿ ಅಗೇನ್ x² ಕಾಮನ್ ಆಗಿ ತೆಗೆದ್ರೆ 11 ಇಂಟು 4 x² ಇಂಟು ಎಕ್ಸ್ ಪ್ಲಸ್ 3. ಇಲ್ಲಿ x ಮೈನಸ್ 8. x ಮೈನಸ್ 8 ಆ್ಯಂಡ್ x ಮೈನಸ್ 8 ಗೆಟ್ಸ್ ಕ್ಯಾನ್ಸಲ್. x ಆ್ಯಂಡ್ 1x ಗೆಟ್ಸ್ ಕ್ಯಾನ್ಸಲ್. 11 ones ಕ್ಯಾನ್ಸಲ್ ಆಗಿ 4x ಇಂಟು ಎಕ್ಸ್ ಪ್ಲಸ್ 3. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ಗಳನ್ನು ಅಥವಾ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.